ಸೂಪರ್ ಪ್ರೈಮ್ ಎಟ್ 9ಗೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತಿನ ಇಡೀ ದಿವಸದ ಪ್ರಮುಖ ಸುದ್ದಿಗಳನ್ನು ಸೂಪರ್ ಪ್ರೈಮ್ನಲ್ಲಿ ನಿಮಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಯಾವೆಲ್ಲ ಪ್ರಮುಖ ಸುದ್ದಿಗಳಿದ್ದಾವೆ ಅನ್ನೋದನ್ನು ಮೊದಲು ನಿಮಗೆ ತೋರಿಸ್ತೀನಿ. ತಮಿಳುನಾಡಿನಲ್ಲಿ ವಿಜಯ್ಗೆ ಪಟ್ಟ ಕಟ್ಟೋದಕ್ಕೆ ರಾಹುಲ್ ಗಾಂಧಿಯವರು ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ. ಬಹುಮತ ಸಿಗದ ಕಾರಣಕ್ಕಾಗಿ ನಾಳೆಯೇ ಪ್ರಮಾಣ ವಚನ ಆಗುತ್ತಾ ಇಲ್ವಾ ಅನ್ನುವಂತಹ ಡೌಟ್ ಇದ್ದೇ ಇದೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಸಿಎಂ ಅಭ್ಯರ್ಥಿ ಆಯ್ಕೆಯ ಕಸರತ್ತು ನಡೀತಾ ಇದೆ. ಸುಬೇಂದು ಅಧಿಕಾರಿ ಅವರನ್ನೇ ಮುಂದಿನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂತಹ ಲೆಕ್ಕಾಚಾರ ಸಾಗಿದೆ. ಇದೇ ವಿಷಯ ಫೈನಲ್ ಮಾಡೋದಕ್ಕೆ ಮೇ 8ಕ್ಕೆ ಅಮಿತ್ ಶಾ ಬಂಗಾಳಕ್ಕೆ ಹೋಗ್ತಾ ಇದ್ದಾರೆ. ಇನ್ನು ಕೇರಳಂ ಗೆದ್ದಂತಹ ಕಾಂಗ್ರೆಸ್ನಲ್ಲೂ ಕೂಡ ಸಿಎಂ ಆಯ್ಕೆ ಕಗ್ಗಂಟಾಗಿದೆ. ಕೆ.ಸಿ. ವೇಣುಗೋಪಾಲ್, ರಮೇಶ್ ಚೆನ್ನಿತಾಲ, ವಿ.ಡಿ. ಸತೀಶನ್ ಹೆಸರು ಮುನ್ನೆಲೆಗೆ ಬಂದಿದೆ. ಆದರೆ ರಾಹುಲ್ ಗಾಂಧಿ ನಿರ್ಧಾರ ಏನು ಅನ್ನುವಂಥದ್ದು ಇನ್ನೂ ಕೂಡ ಸಸ್ಪೆನ್ಸ್ ಆಗಿ ಉಳಿದಿದೆ. ರಾಜ್ಯದಲ್ಲಿ ಮತ್ತೆ ಮುಖ್ಯಮಂತ್ರಿ ಕುರ್ಚಿ ಕದನ ಶುರುವಾಗ್ತಾ ಇದೆ. ದೆಹಲಿಗೆ ಹೋಗೋದಕ್ಕೆ ಸಿಎಂ ಡಿಸಿಎಂ ರೆಡಿಯಾಗಿದ್ದಾರೆ. ಬೆವರು ಸುರಿಸಿದ ಅಣ್ಣನಿಗೆ ಅವಕಾಶ ಸಿಗಬೇಕು ಅಂತಿದ್ದಾರೆ ತಮ್ಮ. ಇನ್ನು ಶೃಂಗೇರಿಯ ಮರು ಮತ ಎಣಿಕೆಯಲ್ಲಿ ಗೆದ್ದ ಜೀವರಾಜ್ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಇವತ್ತು ಪ್ರಮಾಣ ವಚನವನ್ನು ಕೂಡ ಸ್ವೀಕರಿಸಿದ್ರು. ಆದರೆ ಕಾನೂನು ಹೋರಾಟಕ್ಕೆ ಕಾಂಗ್ರೆಸ್ ಸಜ್ಜಾಗಿದೆ. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. 2018ರಲ್ಲಿ ನಟ ವಿಜಯ್ ಸರ್ಕಾರ್ ಅನ್ನೋ ಸಿನಿಮಾದಲ್ಲಿ ಮುಖ್ಯಮಂತ್ರಿ ಪಾತ್ರ ನಿರ್ವಹಿಸಿದ್ರು. ಇವತ್ತು ಅದೇ ವಿಜಯ್ ರಿಯಲ್ ಲೈಫ್ನಲ್ಲಿ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಈಗಾಗಲೇ ಪ್ರಮಾಣ ವಚನಕ್ಕೂ ಕೂಡ ಸಿದ್ಧತೆಗಳು ನಡೀತಾ ಇದ್ದಾವೆ. ನಾಳೆನೇ ಪ್ರಮಾಣ ವಚನ ಸ್ವೀಕರಿಸಬೇಕು ಅನ್ನೋಂಥದ್ದು ವಿಜಯ್ ಅವರ ಲೆಕ್ಕಾಚಾರ. ಟಿವಿಕೆಯನ್ನು ಕಟ್ಟಿರುವ ವಿಜಯ್ ಮೊದಲ ಎಲೆಕ್ಷನ್ನಲ್ಲೇ 108 ಸೀಟ್ಗಳನ್ನು ಪಡೆದು ಜನರ ಮುಂದಿನ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ. ಆದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಇರೋದಕ್ಕೆ ವಿಜಯ್ ಅವರಿಗೆ 10 ಸ್ಥಾನಗಳು ಕಡಿಮೆ ಇದ್ದಾವೆ. ಇದಕ್ಕೀಗ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳ ಜೊತೆಗೆ ವಿಜಯ್ ಅವರು ಕೈ ಜೋಡಿಸೋದಕ್ಕೆ ಮುಂದಾಗಿದ್ದಾರೆ. ಈಗ ಕಡಿಮೆ ಇದ್ದ 10 ಸೀಟ್ಗಳನ್ನು ವಾಪಸ್ ಪಡ್ಕೊಳ್ಳೋದಕ್ಕೆ ಬೇಕಾದಂಥ ಪ್ರಯತ್ನಗಳು, ರಾಜಕೀಯ ಕಸರತ್ತುಗಳು ದಳಪತಿಯ ಕಡೆಯಿಂದ ನಡೀತಾ ಇರುವಂಥದ್ದು ಒಂದು ಭಾಗ. ವಿಜಯ್ ಅವರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸೋದಕ್ಕೆ ಕಾಂಗ್ರೆಸ್ ಕೂಡ ಒಪ್ಕೊಂಡಿದೆ. ಇವತ್ತು ನಟ ವಿಜಯ್ ಅವರನ್ನ ಭೇಟಿ ಮಾಡಿರುವಂತಹ ತಮಿಳುನಾಡಿನ ಕಾಂಗ್ರೆಸ್ ನಾಯಕರು ವಿಜಯ್ ಅವರಿಗೆ ಬೆಂಬಲವನ್ನು ಘೋಷಿಸಿದರು. ಹಾರ ಹಾಕಿ ಶಾಲು ಹೊಲಿಸಿ ನಿಮ್ಮ ಜೊತೆ ನಾವಿರ್ತೀವಿ ಅನ್ನುವಂತಹ ಘೋಷಣೆ ಮಾಡಿದರು. ಹೀಗೆ ವಿಜಯ್ ಕೂಡ ಕಾಂಗ್ರೆಸ್ ನಾಯಕರಿಗೆ ಸನ್ಮಾನ ಮಾಡಿ ಸ್ವಾಗತವನ್ನು ಕೋರಿದ್ದಾರೆ. ತಮ್ಮ ಸರ್ಕಾರದ ಭಾಗವಾಗಿಸೋದಕ್ಕೆ ಹೊರಟಿದ್ದಾರೆ. ಕಾಂಗ್ರೆಸ್ನವರ ಬೆಂಬಲ ಸಿಗ್ತಾ ಇದ್ದಂತೆ ಟಿವಿಕೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಸಿದ್ಧತೆಗಳನ್ನು ಮಾಡೋದಕ್ಕೆ ಶುರು ಮಾಡಿತ್ತು. ಚೆನ್ನೈನ ನೆಹರು ಕ್ರೀಡಾಂಗಣದಲ್ಲಿ ನಾಳೆ ದಳಪತಿ ವಿಜಯ್ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುವುದಕ್ಕೆ ತಯಾರಿಗಳೇನು ನಡೀತಾ ಇದ್ದಾವೆ. ಎಲ್ಲ ಅಂದುಕೊಂಡಂತೆ ಆದರೆ ತಮಿಳುನಾಡಿನ ಜನ 1969ರ ಬಳಿಕ ದ್ರಾವಿಡ ಪಕ್ಷಗಳ ನಾಯಕರನ್ನು ಹೊರತುಪಡಿಸಿದ 13ನೇ ಮುಖ್ಯಮಂತ್ರಿಯನ್ನಾಗಿ ವಿಜಯ್ ಅವರನ್ನು ನೋಡ್ತಾರೆ. ಕಾಂಗ್ರೆಸ್ ಪಕ್ಷದಿಂದ ಟಿವಿಕೆಗೆ ಬೆಂಬಲ ಸಿಗ್ತಾ ಇದ್ದಂತೆ ನಟ ವಿಜಯ್ ತಮಿಳುನಾಡಿನ ಲೋಕಭವನಕ್ಕೆ ತೆರಳಿ ರಾಜ್ಯಪಾಲರನ್ನ ಭೇಟಿಯಾದರು. ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಅವರ ಮುಂದೆ ಸರ್ಕಾರ ರಚಿಸುವುದಕ್ಕೆ, ಯಾಕಂದರೆ ರಾಜ್ಯದ ವಿಧಾನಸಭಾ ಚುನಾವಣೆಯಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರೋದ್ರಿಂದಾಗಿ ಅದು ಸಹಜವಾಗಿಯೇ ಟಿವಿಕೆಗೆ ಇರುವಂಥ ಒಂದು ಅವಕಾಶ ಅಥವಾ ಅಧಿಕಾರ, ಅವರು ಹಕ್ಕನ್ನು ಮಂಡನೆ ಮಾಡಿದ್ದಾರೆ. ಸರ್ಕಾರ ರಚಿಸೋದಕ್ಕೆ ಬಹುಮತಗಳಿದಾವಾ, ಯಾವ್ಯಾವ ಪಕ್ಷಗಳು ಬೆಂಬಲ ನೀಡ್ತಾ ಇದ್ದಾವೆ ಅಂತ ಗವರ್ನರ್ ಅವರು ಕೂಡ ಒಂದು ರಿಪೋರ್ಟನ್ನು ಕೇಳಿದ್ದಾರೆ. ಆಗ ನಟ ವಿಜಯ್ ಸರ್ಕಾರ ರಚಿಸೋದಕ್ಕೆ ನಮ್ಮ ಹತ್ರ ಬಹುಮತ ಇದೆ ಅಂತ ಮೌಖಿಕವಾಗಿ ಮನವರಿಕೆಯನ್ನು ಮಾಡಿಕೊಟ್ರು. ಸೂಕ್ತ ಬಹುಮತವಿದ್ದರೆ ಈಗಲೇ ವಿವರಣೆ ನೀಡುವಂತೆ ಗವರ್ನರ್ ಹೇಳಿದ್ರಂತೆ. ಆಗ ನಟ ವಿಜಯ್ ಬಹುಮತ ಸಾಬೀತುಪಡಿಸೋದಕ್ಕೆ 2 ವಾರಗಳ ಸಮಯವನ್ನು ಗವರ್ನರ್ ಹತ್ರ ಕೇಳ್ಕೊಂಡಿದ್ದಾರೆ ಅಂತ ಗೊತ್ತಾಗಿದೆ. ಹೀಗಾಗಿ ನಾಳೆ ನಟ ವಿಜಯ್ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಕಡಿಮೆ ಅನ್ನೋ ಸುದ್ದಿಗಳು ಕೂಡ ಅಲ್ಲಿ ಹರಿದಾಡ್ತಾ ಇವೆ. ಆದರೆ ಟಿವಿಕೆ ಅವರಾಗಲಿ ಕಾಂಗ್ರೆಸ್ನವರಾಗಲಿ ಇದುವರೆಗೂ ಪ್ರಮಾಣ ವಚನದ ದಿನಾಂಕ ಮತ್ತು ಸಮಯವನ್ನು ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. ಯಾಕಂದರೆ ಇದು ಅಧಿಕೃತವಾಗಿ ಘೋಷಣೆ ಮಾಡಬೇಕಾಗಿರುವಂಥದ್ದು ಅಫ್ಕೋರ್ಸ್ ರಾಜಭವನದಿಂದ ಬರಬೇಕಾಗಿರುವಂಥದ್ದು ಅಥವಾ ಲೋಕಭವನದಿಂದ ಬರಬೇಕಾಗಿರ್ತಕ್ಕಂತಹ ವಿಚಾರ. ಸಂವಿಧಾನದ ಪ್ರಕಾರ ನಟ ವಿಜಯ್ ಪಕ್ಷಕ್ಕೆ ನಂಬರ್ 1 ಸ್ಥಾನ ಬಂದಿದೆ. ಪ್ರಮಾಣ ವಚನ ಸ್ವೀಕರಿಸಿದ ಮೇಲೆ ಅಧಿವೇಶನವನ್ನು ಕರೆದು ತಮಿಳುನಾಡು ವಿಧಾನಸಭೆಯಲ್ಲಿ ಬಹುಮತ ಸಾಬೀತುಪಡಿಸುವುದಕ್ಕೆ ಅವಕಾಶವನ್ನು ಕೊಡಲಾಗುತ್ತೆ. ಅದು 3 ದಿವಸ ಕೊಡ್ತಾರಾ, 6 ದಿವಸ ಕೊಡ್ತಾರಾ, 2 ವಾರ ಕೊಡ್ತಾರಾ, ಅದು ಗವರ್ನರ್ ಅವರ ವಿವೇಚನೆಗೆ ಬಿಟ್ಟಿದ್ದು. ವಿಜಯ್ ಅವರು ಕೇಳ್ಕೊಳ್ಬೋದು, ನನಗೆ 2 ವಾರಗಳ ಅವಕಾಶ ಕೊಡಿದ್ದಾಳೆ, ಹಾಗೆಂದರೆ ಅದನ್ನು ಒಪ್ಪಬೇಕು ಅಂತ ಏನೂ ಇಲ್ಲ. ನಟ ವಿಜಯ್ಗೆ ಮುಖ್ಯಮಂತ್ರಿ ಆಗೋದಕ್ಕೆ ಈಗಲೂ ಕೂಡ ಸಂಪೂರ್ಣ ಬಹುಮತ ಸಿಕ್ಕಿಲ್ಲ. ಯಾಕಂದರೆ ಕಾಂಗ್ರೆಸ್ನವರು ಬೆಂಬಲವನ್ನು ಕೊಡೋದಕ್ಕೇನು ಒಪ್ಕೊಂಡಿದ್ದಾರೆ. ಟಿವಿಕೆಗೆ ಒಂದಿಷ್ಟು ಷರತ್ತುಗಳನ್ನು ಕೂಡ ಅವರು ಹಾಕ್ಕೊಂಡಿದ್ದಾರೆ. ದಿನಾಂಕ ಮೇ 6, 2026. ತಮಿಳಿಗ ವೆಟ್ರಿ ಕಳಗಂ ಪಕ್ಷದ ಅಧ್ಯಕ್ಷ ತಿರುಚಂದ್ರಶೇಖರ್ ವಿಜಯ್ ಅವರು ತಮಿಳುನಾಡಿನಲ್ಲಿ ಸರ್ಕಾರ ರಚಿಸಲು ಬೆಂಬಲ ನೀಡುವಂತೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ಔಪಚಾರಿಕವಾಗಿ ವಿನಂತಿಸಿದ್ದಾರೆ. ತಮಿಳುನಾಡಿನ ಜನರು, ವಿಶೇಷವಾಗಿ ಯುವಕರು, ಸಾಂವಿಧಾನಿಕ ತತ್ವಗಳಲ್ಲಿ ನಂಬಿಕೆ ಇಟ್ಟು ಜಾತ್ಯತೀತ, ಪ್ರಗತಿಪರ ಮತ್ತು ಕಲ್ಯಾಣವಾದಿ ಸರ್ಕಾರ ರಚಿಸಲು ಸ್ಪಷ್ಟ, ಬಲವಾದ ಮತ್ತು ಅಗಾಧವಾದ ತೀರ್ಪು ನೀಡಿದ್ದಾರೆ.
ಮುಂದಿನ ಸರ್ಕಾರವನ್ನು ರಚಿಸಲು ತಮಿಳುನಾಡಿನ ಮತದಾರರು ಶ್ರೀ ವಿಜಯ್ ನೇತೃತ್ವದ ಟಿವಿಕೆ ಆಯ್ಕೆ ಮಾಡಿದ್ದಾರೆ. ತಮಿಳುನಾಡಿನ ಜನರ ಈ ಆದೇಶವನ್ನು ಗೌರವಿಸುವುದು, ಎತ್ತಿ ಹಿಡಿಯಲು ಸಹಾಯ ಮಾಡುವುದು ನಮ್ಮ ಸಾಂವಿಧಾನಿಕ ಕರ್ತವ್ಯವಾಗಿದೆ. ಅದರಂತೆ ತಮಿಳುನಾಡು ಕಾಂಗ್ರೆಸ್ ಸಮಿತಿ ಮತ್ತು ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಸರ್ಕಾರ ರಚಿಸಲು ಟಿವಿಕೆಗೆ ತನ್ನ ಸಂಪೂರ್ಣ ಬೆಂಬಲವನ್ನು ನೀಡಲು ನಿರ್ಧರಿಸಿದೆ. ಭಾರತದ ಸಂವಿಧಾನದಲ್ಲಿ ನಂಬಿಕೆ ಇಲ್ಲದ ಯಾವುದೇ ಕೋಮು ಶಕ್ತಿಗಳನ್ನು ಟಿವಿಕೆ ಜೊತೆಗಿನ ಈ ಮೈತ್ರಿಕೂಟ ದೂರವಿಡುವುದರ ಮೇಲೆ ನಮ್ಮ ಬೆಂಬಲ ಷರತ್ತುಬದ್ಧವಾಗಿರುತ್ತದೆ. ಟಿವಿಕೆ ಮತ್ತು ತಮಿಳುನಾಡು ಕಾಂಗ್ರೆಸ್ ಮೈತ್ರಿಕೂಟ ಪೆರುಂತಲೈವರ್ ಕಾಮರಾಜ್ ಅವರ ತಮಿಳುನಾಡಿನ ವೈಭವದ ದಿನಗಳನ್ನು ಮರಳಿ ತರಲು ಶ್ರಮಿಸುತ್ತದೆ. ತಂಥೈ ಪೆರಿಯಾರ್ ಅವರ ಸಾಮಾಜಿಕ ನ್ಯಾಯದ ಆದರ್ಶಗಳು ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಸಾಂವಿಧಾನಿಕ ಆದರ್ಶಗಳಿಗೆ ಮುಂದಿನ ವರ್ಷಗಳು ಮತ್ತು ದಶಕಗಳಲ್ಲಿ ಬಲವಾದ ಬದ್ಧತೆಯಲ್ಲಿ ಕೆಲಸ ಮಾಡಲಿದೆ. ಪರಸ್ಪರ ಗೌರವ, ಸೂಕ್ತ ಹಂಚಿಕೆ ಮತ್ತು ಎರಡು ಪಕ್ಷಗಳ ನಡುವಿನ ಹಂಚಿಕೆಯ ಜವಾಬ್ದಾರಿಯ ಮೇಲೆ ಈ ಮೈತ್ರಿಕೂಟ ಸ್ಥಾಪಿಸಲಾಗಿದೆ. ಸರ್ಕಾರದ ರಚನೆಗೆ ಮಾತ್ರವಲ್ಲದೆ ಸ್ಥಳೀಯ ಸಂಸ್ಥೆಗಳು, ಲೋಕಸಭೆ ಮತ್ತು ರಾಜ್ಯಸಭೆಗೆ ಭವಿಷ್ಯದ ಚುನಾವಣೆಗಳಿಗೂ ಈ ಮೈತ್ರಿ ಅನ್ವಯವಾಗಲಿದೆ. ತಮಿಳುನಾಡಿನ ಜನರ ಈ ಐತಿಹಾಸಿಕ ತೀರ್ಪನ್ನು ಗೌರವಿಸುವುದಾಗಿ ಮತ್ತು ಜನರ ಕನಸುಗಳು ಮತ್ತು ಭರವಸೆಗಳನ್ನು, ವಿಶೇಷವಾಗಿ ತಮಿಳುನಾಡಿನ ಯುವಕರ ಕನಸನ್ನು ಈಡೇರಿಸುವುದಾಗಿ ಶ್ರೀ ವಿಜಯ್ ಮತ್ತು ಶ್ರೀ ರಾಹುಲ್ ಗಾಂಧಿ ಅವರು ಜಂಟಿಯಾಗಿ ಪ್ರತಿಜ್ಞೆ ಮಾಡಿದ್ದಾರೆ. ಇಂತಿ ಗಿರೀಶ್ ಚೋಡಂಕರ್. ಹೀಗೆ ಒಂದು ಪತ್ರವನ್ನು ಕೊಟ್ಟಿದ್ದಾರೆ. ನಟ ವಿಜಯ್ ಅವರು ಕಾಂಗ್ರೆಸ್ ಷರತ್ತುಗಳನ್ನು ಒಪ್ಕೊಂಡಿದ್ದಾರೆ ಅಂತ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ. ಆದರೆ ಟಿವಿಕೆ ಕಾಂಗ್ರೆಸ್ ಸಪೋರ್ಟ್ ಮಾತ್ರ ಸಿಕ್ಕಿದ್ರೆ ಟಿವಿಕೆಗೆ ಸಾಕಾಗೋದಿಲ್ಲ. ಯಾಕಂದರೆ ಇಲ್ಲಿ ನಂಬರ್ ಗೇಮ್ ಬಹಳ ಮುಖ್ಯವಾಗಿದೆ. ಸರ್ಕಾರ ರಚನೆಗೆ ಕನಿಷ್ಠ 118 ಸೀಟ್ಗಳು ಬೇಕು. ಮ್ಯಾಜಿಕ್ ನಂಬರ್ ಇರುವಂಥದ್ದು 118. ಬೇರೆ ಅಲ್ಲಿರುವಂತಹ ಒಟ್ಟು ಸಂಖ್ಯಾಬಲದಲ್ಲಿ ಕಾಂಗ್ರೆಸ್ನ 5 ಸೇರಿದಾಗ ಇದೀಗ 113ಕ್ಕೆ ಏರಿಕೆ ಆಗುತ್ತೆ. ಇಲ್ಲಿ 113 ಅಂತ ಹೇಳಿದ್ರು ಕೂಡ ಲಿಟ್ರಲಿ ಇಲ್ಲಿರುವಂಥದ್ದು 112 ಸೀಟ್ಗಳಾಗ್ತವೆ. ಯಾಕಂದರೆ 108 ಸೀಟ್ಗಳೇನು ಟಿವಿಕೆ ಗೆದ್ದಿದೆ, ಅದರಲ್ಲಿ 2 ಸೀಟ್ಗಳಲ್ಲಿ ವಿಜಯ್ ಅವರು ಗೆದ್ದಿದ್ದಾರೆ. ಆ್ಯಸ್ ಆಫ್ ನಾವು ಅಲ್ಲಿನ ಒಟ್ಟು ಸ್ಥಾನಗಳ ಪೈಕಿ 134 ಟೋಟಲ್ ಸ್ಥಾನಗಳಿದ್ದಾವೆ. ಅದು 233 ಸ್ಥಾನಗಳ ಶಾಸಕರಾಗಿರ್ತಾರೆ. 117 ಕೂಡ ಮ್ಯಾಜಿಕ್ ನಂಬರ್ ಸಾಕಾಗುತ್ತೆ ಇಲ್ಲಿ. ಹೀಗಾಗಿ ಬಹುಮತಕ್ಕೆ ಇನ್ನೂ ಕೂಡ 5 ಸಂಖ್ಯೆ ಕಡಿಮೆ ಇದೆ. ಒಟ್ಟು ಬಹುಮತಕ್ಕೆ ಬಂದಬೇಕಾದ್ರೆ 118 ಆಗಬೇಕು. 5 ಸಂಖ್ಯೆ ಕಡಿಮೆ ಇದೆ. ಟಿವಿಕೆಯವರ ಪ್ರಕಾರ ಇನ್ನೂ 4 ಪಕ್ಷಗಳು ಬೆಂಬಲವನ್ನು ಕೊಡ್ತಾ ಇದ್ದಾವೆ. ಅದರಲ್ಲಿ CPI ಇದೆ, CPM ಇದೆ, VCK ಇದೆ, IUML ಇದೆ. ಇವರೆಲ್ಲರ ಬಳಿಯಲ್ಲೂ ಕೂಡ 2 ಸೀಟ್ಗಳಿದ್ದಾವೆ. ಅಲ್ಲಿಗೆ 8 ಸೀಟ್ಗಳು ಸಿಗ್ತವೆ. ಈ 4 ಪಕ್ಷಗಳು ಬೆಂಬಲಿಸಿದರೆ ಸರ್ಕಾರ ರಚನೆ ಸುಲಭ ಆಗುತ್ತೆ. ಆಗ ವಿಜಯ್ ಅವರ ಮೈತ್ರಿಕೂಟದ ಸಂಖ್ಯೆ 121ಕ್ಕೆ ತಲುಪುತ್ತೆ. ಆದರೆ 4 ಪಕ್ಷಗಳು ಇಲ್ಲಿವರೆಗೆ ಯಾವುದೇ ರೀತಿಯ ಸ್ಪಷ್ಟನೆ ನೀಡಿಲ್ಲ. ಅದರಲ್ಲೂ ವಿಶೇಷವಾಗಿ ಎಡಪಕ್ಷಗಳು ನಾವು DMK ಜೊತೆಗೆ ಇರ್ತೇವೆ ಅನ್ನುವಂತಹ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಯೂ ಕೂಡ ಇದೆ. ಹಾಗೇನಾದರೂ ಆಯಿತು ಅಂತ ಹೇಳಿದರೆ ಎಡಪಕ್ಷಗಳ ಬೆಂಬಲ ವಿಜಯ್ ಅವರಿಗೆ ಸಿಗೋದಿಲ್ಲ. ಆದರೂ ಅಲ್ಲಿ PMK, VCK, IUML ಈ ಪಕ್ಷಗಳ ಬೆಂಬಲ ಸಿಗುತ್ತಾ ಅನ್ನೋಂಥ ನೋಡಬೇಕು. ನಟ ವಿಜಯ್ಗೆ ಬರೀ ಬಹುಮತಗಳ ಚಿಂತೆ ಅಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷ ಮೈತ್ರಿ ಮಾಡಿಕೊಳ್ಳೋದಕ್ಕೂ ಕೆಲವು ಷರತ್ತುಗಳನ್ನು ಹಾಕಿರುವಂಥದ್ದು ವಿಜಯ್ ಪಕ್ಷಕ್ಕೆ ಇರುವಂತಹ ಬಹಳ ದೊಡ್ಡದಾದಂತಹ ಸವಾಲು ಕೂಡ. ಯಾಕಂದರೆ ವಿಜಯ್ಗಿರುವಂತಹ ಷರತ್ತುಗಳನ್ನು ನೋಡಿದಾಗ 5 ಶಾಸಕರಿರುವಂತಹ ಕಾಂಗ್ರೆಸ್ಗೆ 2 ಸಚಿವ ಸ್ಥಾನದ ಬೇಡಿಕೆಯನ್ನು ಅವರು ಇಟ್ಟಿದ್ದಾರೆ. ಕಾಂಗ್ರೆಸ್ಗೆ 2 ಸಚಿವ ಸ್ಥಾನವನ್ನು ಕೊಟ್ಟರೆ ಉಳಿದವರು ಕೂಡ ಅದೇ ರೀತಿಯಾಗಿ ತಮಗೂ ಸಚಿವ ಸ್ಥಾನ ಕೊಡಿ ಅಂತ ಕೇಳ್ತಾರೆ. 4 ಪಕ್ಷಗಳಿಗೂ ಒಂದೊಂದು ಮಂತ್ರಿ ಸ್ಥಾನಕ್ಕಾಗಿ ಬೇಡಿಕೆ ಇರಬಹುದು. ಆಗ ಇಲ್ಲಿ ಇರುವಂಥ ಒಟ್ಟು ಮಂತ್ರಿ ಸ್ಥಾನಗಳ ಸಂಖ್ಯೆ ತಮಿಳುನಾಡಿನ ಒಟ್ಟು ಶಾಸನ ಸಭೆಯ ಶಾಸಕರ ಸದಸ್ಯ ಬಲದ ಆಧಾರದ ಮೇಲೆ ಇರುವಂಥದ್ದು 35 ಮಂತ್ರಿ ಸ್ಥಾನಗಳು ಮಾತ್ರ. ಮಿತ್ರ ಪಕ್ಷಗಳಿಗೆ 8 ಸ್ಥಾನವನ್ನು ಕೊಡಬೇಕು. ಅದರಲ್ಲೂ ಪ್ರಬಲ ಖಾತೆಗಳೇ ಮೈತ್ರಿಕೂಟದ ಪಕ್ಷಗಳು ಕೇಳುತ್ತವೆ. ಅದು ಸಹಜ. ಯಾಕಂದರೆ ಅವರ ಸಹಕಾರ ಇಲ್ಲದೆ ಇವರ ಸರ್ಕಾರ ನಡೆಯೋದಿಲ್ಲ. ಹಾಗಾಗಿ ಅವರು ಸಹಜವಾಗಿ ಕೇಳ್ತಾರೆ. ಇದರ ಜೊತೆಗೆ ಮಿತ್ರ ಪಕ್ಷಗಳ ತತ್ವ ಸಿದ್ಧಾಂತಗಳು ಬೇರೆ ಬೇರೆ ಇದ್ದಾವೆ. ಜೊತೆಗೆ ಎಲ್ಲ ಚುನಾವಣೆಗಳಲ್ಲೂ ಸೀಟು ಹಂಚಿಕೆಯ ಬೇಡಿಕೆಯನ್ನು ಕಾಂಗ್ರೆಸ್ ಈಗಾಗಲೇ ಮಾಡಿದೆ. ಕೇವಲ ಇದು ವಿಧಾನಸಭೆಗೆ ಮಾತ್ರ ಅಲ್ಲ, ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆ, ರಾಜ್ಯಸಭೆಯನ್ನೂ ಸೇರಿಸಿ ಲೋಕಸಭೆ ಚುನಾವಣೆಯಲ್ಲಿ ಅವರು ಕೇಳ್ತಿದ್ದಾರೆ. ಹೀಗಾಗಿ ವಿಜಯ್ಗೆ ಮಿತ್ರ ಪಕ್ಷಗಳ ಷರತ್ತುಗಳು ತಲೆನೋವಾಗಿ ಪರಿಣಮಿಸುತ್ತೆ. ಆದರೆ ತಮಿಳುನಾಡಿನ ರಾಜಕೀಯದಲ್ಲಿ, ಈ ಮಿತ್ರ ಪಕ್ಷಗಳ ರಾಜಕೀಯದಲ್ಲಿ ಈ ರೀತಿಯಾದಂತಹ ಕೊಡುಕೊಳ್ಳುವಿಕೆ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುತ್ತೆ. ಸಿನಿಮಾಗಳಲ್ಲಿ ನಟ ವಿಜಯ್ ರಾಜಕಾರಣಿ ಪಾತ್ರವನ್ನು ನಿರ್ದೇಶಕರು ಹೇಳಿದಂತೆ ಸುಲಭವಾಗಿ ನಿರ್ವಹಿಸ್ತಾ ಇದ್ರು. ಆದರೆ ರಿಯಲ್ ರಾಜಕಾರಣ ಇದು. ಇಲ್ಲೀಗ ವಿಜಯ್ ಅವರು ತನ್ನ ರಾಜಕೀಯ ಪ್ರಬುದ್ಧತೆಯನ್ನು ಮತ್ತು ರಾಜಕೀಯದ ಒಳಗುಟ್ಟುಗಳನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಏನೇ ಆಗಲಿ, ಸರ್ಕಾರ ರಚನೆಯಲ್ಲಿ ಬಹುಮತದ ಲೆಕ್ಕಾಚಾರಗಳು, ಸಂಖ್ಯಾಬಲಗಳು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಸ್ವರೂಪದಲ್ಲಿ ವಿಜಯ್ ಅವರು ತಮ್ಮ ಸರ್ಕಾರವನ್ನು ರಚಿಸಿ ವಿಜಯ ಪರ್ವವನ್ನು ತಮಿಳುನಾಡಿನಲ್ಲಿ ತರ್ತಾರೆ ಅಂತ ನೋಡಬೇಕು ಕುತೂಹಲದಿಂದ.
ಇನ್ನು ನಟ ವಿಜಯ್ ನೇತೃತ್ವದ ಟಿವಿಕೆ ಅಧಿಕಾರಕ್ಕೆ ಬರೋದಕ್ಕೆ ಕಾಂಗ್ರೆಸ್ ಬೆಂಬಲವನ್ನು ನೀಡಿದೆ. ಆದರೆ ಇದೇ ಕಾಂಗ್ರೆಸ್ ನಾಯಕರಿಗೆ ಡಿಎಂಕೆ ದ್ರೋಹಿಗಳು ಅನ್ನುವಂತಹ ಪಟ್ಟ ಕಟ್ಟಿದೆ. ದಶಕಗಳ ಡಿಎಂಕೆ ಜೊತೆಗಿನ ಸ್ನೇಹಕ್ಕೆ ಕಾಂಗ್ರೆಸ್ನವರು ದೋಖಾ ಮಾಡಿದ್ದಾರೆ, ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅಂತ ಡಿಎಂಕೆ ನಾಯಕರು ಹೇಳ್ತಾ ಇದ್ದಾರೆ. Congress has offered its support to the TVK, and that is why we called it backstabbing. We call that the backstabbers. This is to satisfy a few inflated egos in the Congress party. I think Mr. Rahul Gandhi is taken through a garden path. This will affect the Congress in the long run. This is a very short-sighted, myopic action which will hurt them. It will ensure that the Congress loses its credibility. ಕಾಂಗ್ರೆಸ್ ಬೆನ್ನಿಗೆ ಚೂರಿ ಹಾಕಿದೆ ಅಂತ ಡಿಎಂಕೆ ನಾಯಕರು ವಾಗ್ದಾಳಿಯನ್ನೇನೋ ಮಾಡ್ತಾ ಇದ್ದಾರೆ. ಇಷ್ಟಕ್ಕೂ ಸುಮ್ಮನಾಗದ ಡಿಎಂಕೆ ನಾಯಕರು ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಬಾಗಿಲು ಮುಚ್ಚುತ್ತೆ ಅಂತ ಭವಿಷ್ಯವನ್ನು ನುಡಿದಿದ್ದಾರೆ. Congress cannot do that, but right from the beginning there were talks that some of the people were openly expressed that they wanted to support Vijay, they wanted to join Vijay's party. I don't know why the Congress has taken that step. The Congress is doing it in every state, and ultimately Congress is losing in every state. In fact, they are wiped off in Delhi. In West Bengal also they are wiped off. In Maharashtra they have no chance. So Congress is doing something which will close their party. That is what is happening now. Let us see. ಹೀಗೆ ಡಿಎಂಕೆ ನಾಯಕರು ಕಾಂಗ್ರೆಸ್ ನಾಯಕರ ಬಗ್ಗೆ ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ. ತಮಿಳುನಾಡು ಕಾಂಗ್ರೆಸ್ ನಾಯಕರು ಮಾತ್ರ ಇದಕ್ಕೆಲ್ಲ ಹೈಕಮಾಂಡ್ ನಿರ್ಧಾರ ಅಂತ ಹೇಳ್ತಾ ಇದ್ರು. ಆದರೆ ಬಿಜೆಪಿ ನಾಯಕರು ಕಾಂಗ್ರೆಸ್ ಪಕ್ಷದವರು ಬಿಟ್ಟಿ ಊಟ ಸಿಗೋ ಕಡೆ ಹೋಗೋರು ಅಂತ ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ. Meeting with the DMK now. DMK is saying that you are a backstabber. This is High Command decision, everybody's decision. ಈ ಕಾಂಗ್ರೆಸ್ ಏನಿದೆ ಇವರೆಲ್ಲ ಎಲ್ಲಿ ಊಟ ಸಿಗ್ತೈತೋ ಅಲ್ಲಿ ಓಡೋಗೋರು. ಇಷ್ಟು ದಿನ ಡಿಎಂಕೆನ ಆಡಿ ಹೊಗಳಿದ್ರು, ನಮ್ಮ ಡಿಎಂಕೆ ಅಂತೇಳಿ. ಈಗ ನಾಚಿಕೆ ಅವ್ರಿಗೆ, ಕಾಂಗ್ರೆಸ್ಗೆ ಒಂದು ಸಿದ್ಧಾಂತ ಇಲ್ಲ, ಒಂದು ನ್ಯಾಯ ನೀತಿ ಇಲ್ಲ, ಗೆದ್ದತ್ತಿನ ಬಾಲ ಹಿಡಿಯುವಂಥದ್ದೇ ಕಾಂಗ್ರೆಸ್ಸಿನ ಧರ್ಮ. ಹೀಗೆ ಡಿಎಂಕೆ ನಾಯಕರ ಪ್ರಕಾರ ಕಾಂಗ್ರೆಸ್ನವರು ಈಗ ಬೆನ್ನಿಗೆ ಚೂರಿ ಹಾಕಿದ್ದಾರೆ. ಆದರೆ ಕಾಂಗ್ರೆಸ್ ನಾಯಕರು ಡಿಎಂಕೆಯನ್ನು ಬಿಟ್ಟು ವಿಜಯ್ ಅವರ ಪಕ್ಷಕ್ಕೆ ಬೆಂಬಲಿಸುವುದಕ್ಕೆ ಕಾರಣ ಇದೇ ಡಿಎಂಕೆ. ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದರೆ ಇದಕ್ಕೆ ಸಾಕಷ್ಟು ಪುರಾವೆಗಳು ಕೂಡ ಸಿಗ್ತವೆ. ಕಾಂಗ್ರೆಸ್ಗೂ ಕೂಡ ಡಿಎಂಕೆ ಈ ಹಿಂದೆ ದೋಖಾಗಳನ್ನು ಮಾಡಿರುವಂಥದ್ದಿದೆ. 1999, 2000 ಎಲೆಕ್ಷನ್, 1999 ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಅದು ದೋಖಾ ಮಾಡಿತ್ತು ಅಂತ ಹೇಳಿ. ಡಿಎಂಕೆ ಬಿಜೆಪಿ ಮೈತ್ರಿಯಾಗಿ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿತ್ತು. ಆಗ ಡಿಎಂಕೆ 12 ಕಡೆಗಳಲ್ಲಿ, ಬಿಜೆಪಿ 4 ಕ್ಷೇತ್ರಗಳಲ್ಲಿ ಗೆಲುವನ್ನು ಕಂಡಿತ್ತು. ಇನ್ನು 2002-3 ಚುನಾವಣೆಯ ವೇಳೆ ಡಿಎಂಕೆ 2003ರಲ್ಲಿ ಬಿಜೆಪಿಯನ್ನು ಬಿಟ್ಟು ಕಾಂಗ್ರೆಸ್ಸನ್ನು ಕೈ ಹಿಡಿತು. ಆದರೆ ಅಲ್ಲಿನ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಸನ್ನು ಅವರು ಬೆಂಬಲಿಸಿರಲಿಲ್ಲ. ಹೀಗೆ 2013-14 ಚುನಾವಣೆಯ ವಿಚಾರಕ್ಕೆ ಬಂದಾಗಲೂ ಕೂಡ 2013ರಲ್ಲಿ ಕರುಣಾನಿಧಿ ಕಾಂಗ್ರೆಸ್ ಸ್ನೇಹವನ್ನು ಬೇಡ ಅಂತ ಹೇಳಿದರು. 2014 ಲೋಕಸಭೆ ಎಲೆಕ್ಷನ್ನಲ್ಲಿ ಡಿಎಂಕೆ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿತು. ಆಗ ಎಲೆಕ್ಷನ್ಗೆ ಒಂದು ವಾರದ ಮೊದಲು ಡಿಎಂಕೆ ಕಾಂಗ್ರೆಸ್ ಮೈತ್ರಿ ಕಡಿತ ಆಗಿತ್ತು. 2014ರಲ್ಲಿ ದೇಶದಲ್ಲಿ ರಚನೆ ಆಗಿದ್ದಂಥದ್ದು ಮೋದಿ ಸರ್ಕಾರ ಅನ್ನೋದು ಕೂಡ ಇಲ್ಲಿ ಗಮನಾರ್ಹವಾಗಿರುವಂಥದ್ದು. 2019-24 ವಿಚಾರಕ್ಕೆ ಬಂದಾಗಲೂ ಕೂಡ ಚುನಾವಣೆ ವೇಳೆ 2019 ಲೋಕಸಭೆ ಚುನಾವಣೆಗೆ ಮತ್ತೆ ಕಾಂಗ್ರೆಸ್ನ ಸ್ನೇಹವನ್ನು ಮಾಡಿಕೊಳ್ತು. ಸೀಟು ಹಂಚಿಕೆಯಲ್ಲಿ ಕಾಂಗ್ರೆಸ್ಗೆ ಡಿಎಂಕೆಯಿಂದ ಹಿನ್ನಡೆ ಆಗಿದೆ ಅನ್ನೋಂಥದ್ದನ್ನು ಕಾಂಗ್ರೆಸ್ನವರು ಆರೋಪ ಮಾಡ್ತಿದ್ದಾರೆ. 2024 ಚುನಾವಣೆಯಲ್ಲೂ ಕಾಂಗ್ರೆಸ್ಗೆ ಹೆಚ್ಚುವರಿ ಸೀಟುಗಳು ಸಿಕ್ಕಿರಲಿಲ್ಲ ಅನ್ನುವಂಥದ್ದು ಕಾಂಗ್ರೆಸ್ನವರು ಮಾಡ್ತಾ ಇರುವಂಥ ಆರೋಪ. 2026 ವಿಧಾನಸಭೆ ಚುನಾವಣೆಗೆ ಬಂದಾಗ ಈಗ ನಡೆದಂಥ ವಿಧಾನಸಭೆ ಚುನಾವಣೆಯಲ್ಲೂ ಡಿಎಂಕೆ ದೋಖಾ ಮಾಡಿದೆ ಅಂತ ಹೇಳಿ ಕಾಂಗ್ರೆಸ್ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಕೇಳಿರುವಂಥದ್ದು 35 ಸೀಟುಗಳು, ಡಿಎಂಕೆ ಕೊಟ್ಟಿದ್ದು 28 ಕ್ಷೇತ್ರಗಳನ್ನು ಮಾತ್ರ. ಮತ್ತು ಅದರಲ್ಲಿ ಕೆಲವು ಕ್ಷೇತ್ರಗಳಿಗೆ ಇಂಥವರೇ ಅಭ್ಯರ್ಥಿಗಳಾಗಬೇಕು ಅಂತೇಳಿ ಡಿಎಂಕೆನೇ ನಿರ್ಧರಿಸಿತ್ತು ಅನ್ನುವಂಥದ್ದು ಕೂಡ ಕಾಂಗ್ರೆಸ್ನವ್ರು ಮಾಡ್ತಾ ಇರುವಂತಹ ಆರೋಪ. ಹೀಗೆ ರಾಜಕೀಯ ಅಂತ ಹೇಳಿದ ಮೇಲೆ ಅಲ್ಲಿ ಬಹಳಷ್ಟು ಆರೋಪ ಪ್ರತ್ಯಾರೋಪಗಳಿರ್ತವೆ. ಸ್ನೇಹ ಮಾಡೋದಕ್ಕೂ ಒಂದು ಕಾರಣ ಇರುತ್ತೆ, ಸ್ನೇಹ ಬಿಡೋದಕ್ಕೂ ಒಂದು ಕಾರಣ ಇರುತ್ತೆ. ಕಾಂಗ್ರೆಸ್ಗೆ ಈಗ ಅವಕಾಶ ಇದೆ, ಟಿವಿಕೆ ಜೊತೆಗೆ ಹೋದರೆ ಸ್ವಲ್ಪ ಚೆನ್ನಾಗಿರಬಹುದು, ಅಧಿಕಾರದಲ್ಲಂತೂ ಇದ್ದೇ ಇರಬಹುದು. ಆ ಕಾರಣಕ್ಕಾಗಿ ಅವರೀಗ ಟಿವಿಕೆಯ ಬೆನ್ನು ಹತ್ತಿದ್ದಾರೆ. ಯಾವ ಸ್ವರೂಪದಲ್ಲಿ ಇದು ಇಂಡಿಯಾ ಬ್ಲಾಕ್ಗೆ ಮುಳುವಾಗುತ್ತೆ ಅನ್ನೋಂಥದ್ದನ್ನು ಕುತೂಹಲದಿಂದ ನೋಡಬೇಕಾಗಿದೆ. ಮುಂದಿನ ಸುದ್ದಿ ಕಡೆಗೆ ಹೋಗೋಣ. ಕಾಂಗ್ರೆಸ್ ಡಿಎಂಕೆ ಜಗಳ ಒಂದು ಕಡೆಯಲ್ಲಿ ನಡೀತಾ ಇದ್ದಾರೆ. ತಮಿಳುನಾಡಿನಲ್ಲಿ ಈಗ ಬಿಜೆಪಿ ಮೈತ್ರಿಕೂಟದ ಅಣ್ಣಾ ಡಿಎಂಕೆ ಪಕ್ಷ ಇದೆಯಲ್ಲ, ಅದು ಕೂಡ ಇಬ್ಬಾಗ ಆಗುತ್ತೆ ಅನ್ನುವಂತಹ ಸುದ್ದಿಗಳು ಸದ್ದು ಮಾಡ್ತಾ ಇದ್ದಾರೆ.
ಟಿವಿಕೆ ನಾಯಕ ವಿಜಯ್ ಅವರ ಪಕ್ಷಕ್ಕೆ ಅಣ್ಣಾ ಡಿಎಂಕೆ ಪಕ್ಷದಿಂದ 3/2 ಶಾಸಕರು ಬರ್ತಾರೆ ಅನ್ನುವಂಥದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದ ಚರ್ಚೆ ಏನೋ ನಡೆಯೋದಕ್ಕೆ ಶುರುವಾಗಿದೆ. Yeah, there is another speculation which I also read in the media, which has been going on, that 21 MLAs and odd, which is along with CV Shanmugam, might get divided and they would go and join TVK. Right now, even we have seen the AIADMK MLAs meeting are right now going on. I would not be surprised if AIADMK gives an unconditional offer to TVK to form the government. So we never know. There's so much of speculations going on. Let us see what the real numbers are there to play as he is going to take the oath tomorrow. ಇನ್ನು ಡಿಎಂಕೆ ನಾಯಕಿ ಕನಿಮೊಳಿ ಸೋಮು ಹೇಳೋ ಪ್ರಕಾರ ಅಣ್ಣಾ ಟಿಎಂಕೆ 21 ಶಾಸಕರು ವಿಜಯ್ಗೆ ಬೆಂಬಲಿಸಬಹುದು. ಹಾಗೇನಾದರೂ ಆದರೆ 3/2 ಅಣ್ಣಾ ಟಿಎಂಕೆ ಶಾಸಕರು ಹೊರಗೆ ಬಂದರೆ ಮಹಾರಾಷ್ಟ್ರದಲ್ಲಿ ಎನ್ಸಿಪಿ ಶಿವಸೇನೆ ಹೇಗೆ ಛಿದ್ರವಾಯಿತು, ದೆಹಲಿಯಲ್ಲಿ ಇತ್ತೀಚೆಗೆ ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಸದಸ್ಯರು ಹೇಗೆ ಬಿಜೆಪಿಯನ್ನು ಸೇರಿದರು, ಅದೇ ರೀತಿಯಲ್ಲಿ ತಮಿಳುನಾಡಿನಲ್ಲೂ ಕೂಡ ಆಗುವ ಸಾಧ್ಯತೆ ಇದ್ದೇ ಇದೆ. ಆದರೆ ಇದನ್ನೆಲ್ಲ ವಿಜಯ್ ಮೂಲಕ ಬಿಜೆಪಿಯವರೇ ಮಾಡಿಸ್ತಾ ಇರುವಂಥದ್ದು ಅನ್ನುವಂಥ ಆರೋಪವನ್ನು ಡಿಎಂಕೆ ನಾಯಕರು ಮಾಡ್ತಾ ಇದ್ದಾರೆ. See, here in the south, BJP has no role. Assam and West Bengal, they have, I don't know what happened in West Bengal, but in the south they cannot enter, so they are playing another kind of politics, like promoting Vijay. ಇನ್ನು ಟಿವಿಕೆಯ ನಾಯಕ ವಿಜಯ್ಗೆ ಬಿಜೆಪಿ ಬೆಂಬಲ ಇದೆಯಾ ಅನ್ನೋದಕ್ಕೆ ಸ್ಪಷ್ಟತೆ ಇಲ್ಲ. ಸದ್ಯಕ್ಕೆ ವಿಜಯ್ ಅವರು ಜಾತ್ಯತೀತ ತತ್ವದಡಿ ಚುನಾವಣೆಗೆ ನಿಂತಿದ್ದು, ಹೀಗಾಗಿ ಬಿಜೆಪಿಯ ಪಾತ್ರ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಯಾವುದೇ ಸ್ಪಷ್ಟತೆಯನ್ನ ಇಲ್ಲ. ಆದರೆ ಅವರು ಸೈದ್ಧಾಂತಿಕವಾಗಿ ನಾನು ಬಿಜೆಪಿ ಜೊತೆಗೆ ಇಲ್ಲ ಅನ್ನೋದನ್ನು ಚುನಾವಣೆಗೆ ಪೂರ್ವದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದರು. ಆದರೆ ಬಿಜೆಪಿ ಜೊತೆಗೆ ಅಣ್ಣಾ ಡಿಎಂಕೆ ಅವರು ಮೈತ್ರಿಯನ್ನು ಮಾಡ್ಕೊಂಡಿದ್ರು. ಈ ಸಲ ಅಣ್ಣಾ ಡಿಎಂಕೆ 47 ಸ್ಥಾನಗಳನ್ನು ಗೆದ್ದಿದೆ. ಇದರಲ್ಲಿ 3/2 ಶಾಸಕರು ಅಂದರೆ ಅದು 32 ಶಾಸಕರಾಗಬೇಕಾಗುತ್ತೆ. ಒಟ್ಟು 33 ಶಾಸಕರು ಹೋದರೆ ಮಾತ್ರನೇ 10th ಶೆಡ್ಯೂಲ್ನ ಪ್ರಕಾರವಾಗಿ ಪಕ್ಷಾಂತರ ಮಾಡೋದಕ್ಕಿರುವಂಥ ಅವಕಾಶ, ಅಥವಾ ಸಪ್ರೇಟ್ ಆಗಿ ಒಂದು ಗುಂಪಾಗಿ ಗುರುತಿಸ್ಕೊಳ್ಳೋದಕ್ಕೆ ಅವಕಾಶ ಇರುವಂಥದ್ದು. ಅದನ್ನು ನಿಜಕ್ಕೂ ನಡೆಯುತ್ತಾ ನೋಡಬೇಕು. ಆದರೆ ತಮಿಳುನಾಡಿನಲ್ಲಿ ರಾಜಕೀಯ ವಿಪ್ಲವಗಳು ಒಂದು ಕಡೆ ನಡೀತಾ ಇದ್ದರೆ, ದ್ರಾವಿಡರ ನೆಲದಲ್ಲಿರುವಂಥ ಹಗ್ಗಜಗ್ಗಾಟ ಪಶ್ಚಿಮ ಬಂಗಾಳದಲ್ಲಿ ಇಲ್ಲ. CM ಯಾರು ಅನ್ನುವಂಥ ಕುತೂಹಲ ಮಾತ್ರ ಅಲ್ಲಿ ಉಳಿದಿರುವಂಥದ್ದು. ಸರ್ಕಾರ ರಚನೆಗೆ ಬಿಜೆಪಿ ಎಲ್ಲ ರೀತಿಯಂಥ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಪ್ರಚಂಡ ಬಹುಮತವನ್ನು ಗಳಿಸಿರುವಂತಹ ಬಿಜೆಪಿ ಮೇ 9ರಂದು ಪ್ರಮಾಣ ವಚನ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಸಿದ್ಧತೆಯನ್ನು ಈಗಾಗಲೇ ನಡೆಸಿದೆ. ಅದಕ್ಕೆ ಬೇಕಾದಂಥ ದಿನಾಂಕವನ್ನು ನಿಗದಿಪಡಿಸಿದೆ. ಸೆಂಟ್ರಲ್ ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ಬೆಳಗ್ಗೆ 10 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಸಮಯ ನಿಗದಿ ಮಾಡಲಾಗಿದೆ. CM ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು, ಕೇಂದ್ರ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಸಾಕ್ಷಿಯಾಗಲಿದ್ದಾರೆ. ಇಲ್ಲಿವರೆಗೂ CM ಯಾರು ಅನ್ನುವಂಥದ್ದು ಮಾತ್ರ ಬಿಜೆಪಿ ಆ ಗುಟ್ಟನ್ನು ಬಿಟ್ಟುಕೊಟ್ಟಿಲ್ಲ. ಅದನ್ನೇನಿದ್ರು ಕೂಡ ಅವರು ಮೇ 8ನೇ ತಾರೀಕಿಗೆ ಹೇಳ್ತಾರಂತೆ. ಪಶ್ಚಿಮ ಬಂಗಾಳಕ್ಕೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದರ ತೀರ್ಮಾನ ಹೈಕಮಾಂಡ್ ಮಟ್ಟದಲ್ಲಿ ಆಗಿದೆ. ಬಹುತೇಕ ಸುವೇಂದು ಅಧಿಕಾರಿಯವರೇ CM ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಇದೇ ವಿಷಯವನ್ನು ಬಹಿರಂಗವಾಗಿ ಬಿಜೆಪಿ ಶಾಸಕರಿಗೆ ತಿಳಿಸೋದಕ್ಕೆ ಅಮಿತ್ ಶಾ ಅವರೇ ಪಶ್ಚಿಮ ಬಂಗಾಳಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿ ಮೇ 8ಕ್ಕೆ ಅವತ್ತು ಶುಕ್ರವಾರ ಎಲ್ಲ ಬಿಜೆಪಿ ಶಾಸಕರ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಅಲ್ಲಿಗೆ ಅಮಿತ್ ಶಾ ಅವರು ಕೂಡ ಬರ್ತಾರೆ. ಅಮಿತ್ ಶಾ ಅವರು ಬರ್ತಾ ಇರೋದ್ರಿಂದಾಗಿ ಅಲ್ಲಿ ಬಿಸ್ವಾ ಬಾಂಗ್ಲಾ ಕನ್ವೆನ್ಷನ್ ಸೆಂಟರ್ನಲ್ಲಿ ಶಾಸಕಾಂಗ ಪಕ್ಷದ ಸಭೆಗೆ ಸಿದ್ಧತೆಗಳು ನಡೀತಾ ಇವೆ. ಪಶ್ಚಿಮ ಬಂಗಾಳದಲ್ಲಿ ಹೊಸದಾಗಿ ಆಯ್ಕೆಯಾದಂತಹ ಬಿಜೆಪಿ ಶಾಸಕರನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಸಮ್ಮುಖದಲ್ಲಿ ಸನ್ಮಾನಿಸಲಾಗುತ್ತೆ. ಇದೇ ಸಭೆಯಲ್ಲಿ CM ಯಾರು ಅನ್ನುವಂಥ ಹೆಸರು ಬಹಿರಂಗಪಡಿಸುವ ಸಾಧ್ಯತೆಗಳಿದ್ದಾವೆ. ಇದೆಲ್ಲದರ ಮಧ್ಯೆ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಆದ ಮೇಲೂ ಸಾಕಷ್ಟು ಹಿಂಸಾಚಾರಗಳು ನಡೆದಿದ್ವು. ಹಿಂಸಾಚಾರ ಕೃತ್ಯಗಳಲ್ಲಿ ಭಾಗಿಯಾಗಿದ್ದವರನ್ನು ತಕ್ಷಣವೇ ಬಂಧಿಸುವಂತೆ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಸೂಚಿಸಿದ್ದಾರೆ. ನಿನ್ನೆ ಮತ್ತು ಮೊನ್ನೆ ನಡೆದ ಹಿಂಸಾಚಾರದಲ್ಲಿ 2 ಸಾವಿಗೀಡಾಗಿದ್ದರು. ಬಿಜೆಪಿ, TMC ಸೇರಿದಂತೆ ಹಲವು ಪಕ್ಷಗಳ ಕಚೇರಿಗಳನ್ನು ಧ್ವಂಸಗೊಳಿಸಲಾಗಿತ್ತು. ಬಳಿಕ ರಾಜ್ಯಾದ್ಯಂತ ಸೂಕ್ಷ್ಮ ಪ್ರದೇಶಗಳಲ್ಲಿ ಬಿಗಿ ಭದ್ರತೆಯನ್ನು ಮತ್ತಷ್ಟು ಹೆಚ್ಚಿಸಲಾಗಿದೆ. ಇನ್ನು ಕೇರಳದಲ್ಲಿ ಯಾರು CM ಅನ್ನುವಂಥದ್ರ ಬಗ್ಗೆಯೂ ಕುತೂಹಲ ಇದೆ. ಕೇರಳದಲ್ಲೂ ಕೂಡ UDF ಸರ್ಕಾರ ಈಗ ಬಹುಮತವನ್ನು ಪಡ್ಕೊಂಡಿದೆ. ಹೀಗಾಗಿ ಮುಖ್ಯಮಂತ್ರಿ ಆಯ್ಕೆಯ ಕಸರತ್ತು ಕೇರಳದಲ್ಲೂ ಕೂಡ ನಡೀತಾ ಇದೆ. ಕೇರಳದಲ್ಲಿ ಸದ್ಯಕ್ಕೆ 5 ನಾಯಕರುಗಳು ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಗಳು ಪ್ರಮುಖವಾಗಿ ಗೋಚರಿಸುವಂಥವ್ರು. ಇವರ ಪೈಕಿ 3 ನಾಯಕರು ಅಂತಿಮ ಹಂತದ ರೇಸ್ನಲ್ಲಿರುವಂಗೆ ಗೋಚರಿಸ್ತಾ ಇದೆ. ಇಲ್ಲಿರುವಂಥ ಅಂತಿಮ ಹಂತದ 3 ನಾಯಕರು ಅಂತ ಹೇಳಿದ್ರೆ ಅದರಲ್ಲಿ ಪ್ರಥಮವಾಗಿರುವಂಥವ್ರು ಅಥವಾ ಪ್ರಬಲವಾಗಿರುವಂಥವ್ರು KC ವೇಣುಗೋಪಾಲ್, ಸಂಸದ ಅವರು AICC ಮಟ್ಟದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಪ್ರಧಾನ ಕಾರ್ಯದರ್ಶಿ, ಸಂಘಟನಾ ಪ್ರಧಾನ ಕಾರ್ಯದರ್ಶಿ. ಇನ್ನು 2ನೇ ಆಯ್ಕೆ ಇರುವಂಥದ್ದು VD ಸತೀಶನ್. ಇವರು
ನಿರ್ಗಮಿತ ಪ್ರತಿಪಕ್ಷ ನಾಯಕರಾಗಿ ಪಿಣರಾಯಿ ವಿಜಯನ್ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಜನಾಂದೋಲನವನ್ನು ಮತ್ತು ಜನಾಭಿಪ್ರಾಯವನ್ನು ರೂಪಿಸಿದಂಥವರು ವಿ ಡಿ ಸತೀಶನ್. ಹೀಗಾಗಿ ಹೇಗೆ ಕರ್ನಾಟಕದಲ್ಲಿ ಪ್ರತಿಪಕ್ಷ ನಾಯಕರಾಗಿದ್ದಂತಹ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು, ಅದೇ ಸ್ವರೂಪದಲ್ಲಿ ಪ್ರತಿಪಕ್ಷ ನಾಯಕರಾಗಿದ್ದಂತಹ ವಿ ಡಿ ಸತೀಶನ್ ಅವರು ಮುಖ್ಯಮಂತ್ರಿ ಆಗ್ತಾರ ಅಂತ ಕುತೂಹಲ ಇದೆ. ಏನೋ ರಮೇಶ್ ಚೆನ್ನಿತ್ತಾಲ್ ಅವರು ಕಾಂಗ್ರೆಸ್ನ ಹಿರಿಯ ನಾಯಕ, ಅವರು KPCCಯ ಅಂದರೆ ಕೇರಳ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿಯೂ ಕೂಡ ಕೆಲಸ ಮಾಡಿದಂಥವ್ರು, ಅಷ್ಟೇ ಅಲ್ಲದೆ ಪ್ರತಿಪಕ್ಷ ನಾಯಕರಾಗಿ ಕೆಲಸ ಮಾಡಿದಂಥವ್ರು. ರಮೇಶ್ ಚೆನ್ನಿತ್ತಾಲ್ ಅವರು ಬಹಳ ಅನುಭವಿ ರಾಜಕಾರಣಿ, ದೆಹಲಿ ಮಟ್ಟದಲ್ಲೂ ದೊಡ್ಡ ನೆಟ್ವರ್ಕನ್ನು ಹೊಂದಿರುವಂತಹ ರಾಜಕಾರಣಿ. ಇವರು ಕೂಡ ಮೋಸ್ಟ್ ಲೈಕ್ಲಿ ಇವರನ್ನ ಮುಖ್ಯಮಂತ್ರಿ ಮಾಡ್ತಾರ ಅನ್ನೋಂಥರ ಬಗ್ಗೆಯೂ ಕೂಡ ಅನುಮಾನಗಳಿದ್ದಾವೆ. ಕೇರಳಂನ ಈ 3 ಪ್ರಭಾವಿ ನಾಯಕರಲ್ಲಿ ಯಾರು CM ಆಗ್ತಾರೆ ಅನ್ನುವಂಥದ್ದು ಇನ್ನು ಕೂಡ ಗುಟ್ಟಾಗಿ ಉಳಿದಿದೆ. KC ವೇಣುಗೋಪಾಲ್ ಅವರು ಈ ಸಲ CM ಆಗೋದಕ್ಕೆ ಸಿಕ್ಕಾಪಟ್ಟೆ ಒತ್ತಡ ಹಾಕ್ತಿದ್ದಾರೆ ಅನ್ನುವಂತಹ ಮಾಹಿತಿಯೂ ಕೂಡ ಇದೆ. ಆದರೆ ವಿಧಾನಸಭೆ ಎಲೆಕ್ಷನ್ ಗೆದ್ದವರನ್ನಷ್ಟೇ CM ಮಾಡಬೇಕು ಅನ್ನುವ ಅಭಿಪ್ರಾಯ ಏನಾದರೂ ಹೈಕಮಾಂಡ್ ಮಟ್ಟದಲ್ಲಿ ವ್ಯಕ್ತವಾದರೆ ಅಥವಾ ಸಂದೇಶ ಏನಾದರೂ ಬಂದರೆ ಆಗ ವೇಣುಗೋಪಾಲ್ ಅವರ ಅವಕಾಶ ಪಟಾಪಟ್ಟದಲ್ಲಿ ಕಳೆದು ಹೋಗುತ್ತೆ. ಆದರೆ ಕೇರಳದ ಬಹುತೇಕ ಕಾಂಗ್ರೆಸ್ ಕಾರ್ಯಕರ್ತರು, ಮತದಾರರು, ಯುವ ಸಮೂಹ ಕೇಳ್ತಿರೋದು ವಿ ಡಿ ಸತೀಶನ್ CM ಆಗಬೇಕು ಅನ್ನುವಂತಹ ಅಭಿಪ್ರಾಯವೂ ಕೂಡ ಇದೆ. ವಿ ಡಿ ಸತೀಶನ್ ಮುಖ್ಯಮಂತ್ರಿ ಆಗಬೇಕು ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ಮೆಸೇಜ್ಗಳು ಹರಿದಾಡ್ತಾ ಇದ್ದಾವೆ. UDFಗೆ ಮತ ಹಾಕಿದ್ದೇ ಸತೀಶನ್ ಅವರಿಗಾಗಿ ಅಂತ ಕೆಲವರು ಹೇಳ್ತಾ ಇದ್ದಾರೆ. ವಿ ಡಿ ಸತೀಶನ್ಗೆ CM ಪಟ್ಟ ಕಟ್ಟದೇ ಇದ್ರೆ ಕಾಂಗ್ರೆಸ್ಗೆ ನೆಕ್ಸ್ಟ್ ಸೋಲಾಗುತ್ತೆ ಅಂತ ಭವಿಷ್ಯವನ್ನು ನುಡಿತಾ ಇದ್ದಾರೆ. ಕಾಂಗ್ರೆಸ್ಗೆ ಸಾಮಾನ್ಯ ಜ್ಞಾನ ಇದ್ದರೆ ವಿ ಡಿ ಸತೀಶನ್ ಅವ್ರನ್ನ ಮುಖ್ಯಮಂತ್ರಿ ಮಾಡಲಿ ಅಂತ ಕೂಡ ಕೆಲವರು ಮೆಸೇಜ್ಗಳನ್ನು ಹಾಕಿ ರಾಹುಲ್ ಗಾಂಧಿ ಅವರಿಗೆ ಟ್ಯಾಗ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟನ್ನು ಮಾಡ್ತಾ ಇದ್ದಾರೆ. ಪಂಚರಾಜ್ಯಗಳ ಫಲಿತಾಂಶ ಬಂದಾಯಿತು. ರಾಜ್ಯದಲ್ಲಿ ನಡೆದಂಥ 2 ಉಪಚುನಾವಣೆಗಳನ್ನು ಕೂಡ ಕಾಂಗ್ರೆಸ್ ಅವರು ಗೆದ್ದಿದ್ದಾರೆ. ಈಗಲಾದರೂ ನಾಯಕತ್ವ ಬದಲಾವಣೆ ಮಾಡಿ ಅನ್ನುವಂಥದ್ದು DK ಶಿವಕುಮಾರ್ ಅವರ ಕ್ಯಾಂಪ್ನ ಸಹಜವಾದಂತಹ ಬೇಡಿಕೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಒಂದೇ ಮಾತಿನಲ್ಲಿ ಹಲವು ಬಾಣಗಳ ಪ್ರಯೋಗವನ್ನು ಮಾಡಿದ್ದಾರೆ. ಹೀಗಾಗಿ ಮೇ 10 ಬಳಿಕ ರಾಜ್ಯದಲ್ಲಿ CM ಕುರ್ಚಿ ಗದನ ದೆಹಲಿಗೆ ಶಿಫ್ಟ್ ಆಗುವಂಥ ಲಕ್ಷಣಗಳೇನೋ ಕಾಣ್ತಾ ಇದ್ದಾವೆ. ಅದಕ್ಕೂ ಮುಂಚಿತವಾಗಿ ಹೈಕಮಾಂಡ್ ನಾಯಕರು ಯಾವಾಗ ದೆಹಲಿಗೆ ಕರೀತಾರೋ ಆವಾಗ ಹೋಗ್ತೀವಿ ಅಂತ ಹೇಳ್ಕೊಂಡು DK ಶಿವಕುಮಾರ್ ಅವರು ಹೇಳಿದ್ದಾರೆ. ಹೈಕಮಾಂಡ್ ಹೇಳೋವರೆಗೂ CM ಆಗಿರ್ತೀನಿ, 5 ವರ್ಷ ಇರು ಅಂತ ಹೇಳಿದರೆ 5 ವರ್ಷವೂ ಕೂಡ ಮುಖ್ಯಮಂತ್ರಿ ಆಗಿರ್ತೀನಿ ಅಂತೇಳಿ ಸಿದ್ದರಾಮಯ್ಯನವರು ಬಹಳ ಜಾಣ್ಮೆಯ ಉತ್ತರವನ್ನು ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಹೈಕಮಾಂಡ್ನವ್ರು ತೀರ್ಮಾನ ಮಾಡ್ತಾರೆ. ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅದು ದೆಹಲಿಗೆ ಹೋಗ್ತಾ ಇದ್ದೀರಾ ಸರ್? ದೆಹಲಿಗೆ ಹೋಗ್ತಿದ್ದೀರಾ ಸರ್? ಇಲ್ಲಿ ಕರೆದ್ರೆ ಹೋಗ್ತೀವಿ. ಅವ್ರು ಕರೆದಾಗ ಹೋಗ್ತೀವಿ, ಸುಮ್ಮನೆ ಕರೀದೇ ಹೋಗೋದು ಸರಿ ಇಲ್ಲ ಅಂತ ನಾವು ಹೋಗ್ತಾ ಇಲ್ಲ. ಅವ್ರು ಕರೀತಾರೆ, ಕರಿತೀವಿ ಅಂತ ಹೇಳಿದ್ದಾರೆ ನಮಗೆ. ಅವ್ರು ಕರೆದಾಗ ಖಂಡಿತ ಹೋಗ್ತೀವಿ. ಇನ್ನು ಹೈಕಮಾಂಡ್ ನಾಯಕರು ದೆಹಲಿಗೆ ಕರೀತಾರೆ, ಕರೆದಾಗ ಹೋಗ್ತೀವಿ ಅಂತ CM DCM ಇಬ್ಬರು ಕೂಡ ಹೇಳ್ತಾ ಇದ್ದಾರೆ. ಆದರೆ DK ಶಿವಕುಮಾರ್ ಅವರ ಸಹೋದರ DK ಸುರೇಶ್ ಅವರು ಮಾತ್ರ ನಮ್ಮನ್ನ ಕಷ್ಟಪಟ್ಟಿದ್ದಾರೆ, ಅವಕಾಶ ಸಿಗಬೇಕು, ಅವಕಾಶ ಸಿಗುತ್ತೆ ಅನ್ನುವಂತಹ ನಂಬಿಕೆ ಇದೆ. ಹಾಗೆಯೇ ತಾಳಿದವನು ಬಾಳಿಯಾನು, ನಮಗೆ ನಂಬಿಕೆಯೂ ಇದೆ, ತಾಳ್ಮೆಯೂ ಇದೆ ಅಂತ ಮಾತಾಡ್ತಾ ಇದ್ದಾರೆ. ನೋಡಬೇಕು ಅನ್ನೋ ಆಸೆ ಇಲ್ಲ. ಒಂದು ಉತ್ತಮವಾದಂಥ ಆಡಳಿತ, ಒಂದು ರಾಜಕೀಯದಲ್ಲಿ ಏನು ಅವರ ಶ್ರಮ ಇದೆ, ಪರಿಶ್ರಮ ಏನು, ಹೋರಾಟ, ಬದುಕು, ಒಂದು ದಿಟ್ಟ ನಿಲುವನ್ನು ಇಟ್ಕೊಂಡು ಪಕ್ಷಕ್ಕೆ ಪ್ರಾಮಾಣಿಕವಾಗಿ ಜನಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಒಂದು ಅವಕಾಶ ಸಿಗಬೇಕು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಲಾಷೆ. ಯಾರು ಹೇಳಿದರು ಪ್ರಾರ್ಥನೆ ಪ್ರಯತ್ನ ಎರಡನ್ನೂ DK ಶಿವಕುಮಾರ್ ಅವರು ಹೇಳ್ತಾ ಇದ್ದಿದ್ದು. ನಾನು ಹೇಳ್ತಾ ಇರೋದು ನಂಬಿಕೆ ಇದೆ, ನಂಬಿಕೆ, ತಾಳ್ಮೆ, ತಾಳಿದವನು ಬಾಳಿಯಾನು. ಖಂಡಿತ ಎಲ್ಲದಕ್ಕೂ ಒಂದಿನ ಕಾಲ ಬಂದೇ ಬರುತ್ತೆ. ಹೀಗೆ ಒಂದು ಕಡೆ ಈ ರೀತಿಯಂತಹ ನಾಯಕತ್ವದ ವಿಚಾರಗಳು ನಡೀತಾ ಇದ್ದರೆ, ಅಂಚೆ ಮತ ಮರು ಎಣಿಕೆಯಲ್ಲಿ ಶಾಸಕರಾಗಿ ಆಯ್ಕೆಯಾಗಿರುವಂತಹ ಜೀವರಾಜ್ ಅವರು ಇವತ್ತು ಶಾಸಕರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಅವರಿಗೆ ಪ್ರಮಾಣ ವಚನವನ್ನು ರಾಜ್ಯಪಾಲರು ಬೋಧನೆ ಮಾಡಿದ್ದಾರೆ. ವಿಧಾನಸೌಧ ಸಮಿತಿ ಕೊಠಡಿಯಲ್ಲಿ ಪ್ರಮಾಣ ವಚನವನ್ನು ಬೋಧಿಸಿದರು. ಶೃಂಗೇರಿ ಶಾರದಾಂಬೆ ಹೆಸರಿನಲ್ಲಿ ಜೀವರಾಜ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಈ ವೇಳೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ವಿಧಾನ ಪರಿಷತ್ತಿನ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಭಾಗಿಯಾಗಿದ್ದರು. ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೇನೆಂದು ನಾನು ಭಾರತದ ಪರಮಾಧಿಕಾರವನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸುತ್ತೇನೆಂದು ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಶೃಂಗೇರಿ ಶಾರದಾಂಬೆಯ ಭಗವಂತನ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ. ಈಗ ರಾಜ್ಯ, ದೇಶ, ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಭಾರತದ ಪ್ರವಾಸದಲ್ಲಿರುವ ವಿಯೆಟ್ನಾಂ ಅಧ್ಯಕ್ಷ ಟೋ ಲ್ಯಾಮ್ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಭೇಟಿಯಾಗಿದ್ದಾರೆ. ದೆಹಲಿಯ ಹೈದರಾಬಾದ್ ಹೌಸ್ನಲ್ಲಿ ಉಭಯ ನಾಯಕರು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಈ ವೇಳೆ ಉಭಯ ದೇಶಗಳ ಮಧ್ಯೆ ಹಲವು ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ.
ಬಿಹಾರದ ಮಾಜಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಪುತ್ರ ನಿಶಾಂತ್ ಕೊನೆಗೂ ಸಚಿವ ಸಂಪುಟವನ್ನು ಸೇರೋದಕ್ಕೆ ಒಪ್ಪಿದ್ದಾರೆ. ನಾಳೆ ನೂತನ ಸಚಿವರಾಗಿ ನಿಶಾಂತ್ ಪ್ರಮಾಣ ವಚನ ಸ್ವೀಕರಿಸುವುದು ಬಹುತೇಕ ಕನ್ಫರ್ಮ್ ಆಗಿದೆ. ನಿಶಾಂತ್ ಜೊತೆಗೆ 27 ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಮೇ 9ರಂದು ಚಿತ್ರದುರ್ಗದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮಕ್ಕೆ 10 ಲಕ್ಷಕ್ಕೂ ಹೆಚ್ಚು ಜನ ಆಗಮಿಸುತ್ತಾರೆ ಅಂತ BY ವಿಜಯೇಂದ್ರ ಹೇಳಿದ್ದಾರೆ. ಜಮೀರ್ ಅಹಮದ್ ಖಾನ್ ದಾವಣಗೆರೆ ಬಂದಿದ್ರಿಂದಲೇ ಕಾಂಗ್ರೆಸ್ ಗೆದ್ದಿದೆ ಅಂತ MLC ಅಬ್ದುಲ್ ಜಬ್ಬಾರ್ ಹೇಳಿದ್ದಾರೆ. ನ್ಯೂಸ್ 18 ಜೊತೆಗೆ ಮಾತನಾಡಿರುವ ಜಬ್ಬಾರ್, ಜಮೀರ್ ಸಾಮರ್ಥ್ಯ ಈಗ ಎಲ್ರಿಗೂ ಗೊತ್ತಿದೆ. ಕೇರಳದಲ್ಲಿ ಜಮೀರ್ ಅವರಿಂದಾಗಿಯೇ ಗೆಲುವಾಗಿದೆ. ಹೀಗಿದ್ರೂ ಕ್ರಮ ಕೈಗೊಳ್ಳೋದಾದ್ರೆ ಕೈಗೊಳ್ಳಿ ಅಂತ ಹೇಳಿದರು. IPL 19ನೇ ಆವೃತ್ತಿಯ ಫೈನಲ್ ಪಂದ್ಯಗಳನ್ನು ಬೆಂಗಳೂರು ಬಿಟ್ಟು ಹೊರಗಡೆ ಆಯೋಜಿಸಲಾಗಿದೆ. ಈ ವಿಚಾರದಲ್ಲಿ ರಾಜಕೀಯ ಶುರುವಾಗಿದೆ. ಪಂದ್ಯಗಳು ಶಿಫ್ಟ್ ಆಗೋದಕ್ಕೆ ಶಾಸಕರ VIP ಟಿಕೆಟ್ ಒತ್ತಡ ಕಾರಣ ಅಂತ ಆರೋಪಗಳು ಕೇಳಿಬಂದಿವೆ. ಆದರೆ DCM DK ಶಿವಕುಮಾರ್ ಆರೋಪವನ್ನು ನಿರಾಕರಿಸಿದ್ದಾರೆ. ಹಾರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕ ಆರಂಭಿಸಿದ್ದ ಪ್ರಾಜೆಕ್ಟ್ ಫ್ರೀಡಮ್ ಕಾರ್ಯಾಚರಣೆ ಸ್ಥಗಿತಗೊಳಿಸಲಾಗಿದೆ. ಈ ಬೆನ್ನಲ್ಲೇ ಇರಾನ್ ಕೂಡ ಜಲಸಂಧಿಯನ್ನು ಮುಕ್ತಗೊಳಿಸಿದೆ. ಈ ಮಧ್ಯೆ ಅಮೆರಿಕ ಪ್ರಸ್ತಾಪಿಸಿರುವ 14 ಅಂಶಗಳ ಮೇಲೆ ಸಂಧಾನ ಚರ್ಚೆ ಬಗ್ಗೆ ಪರಾಮರ್ಶೆ ನಡೀತಿದೆ ಅಂತ ಇರಾನ್ ಹೇಳಿದೆ. ರಷ್ಯಾದಲ್ಲಿ ಮೇ 9ರಂದು ವಿಕ್ಟರಿ ಪರೇಡ್ಗಳಿಗೆ ಸಿದ್ಧತೆಗಳು ನಡೆದಿದ್ದಾವೆ. ಇದೇ ಮೊದಲ ಬಾರಿಗೆ ಶಸ್ತ್ರಾಸ್ತ್ರಗಳನ್ನು ಪ್ರದರ್ಶಿಸಿದೆ. ಕೇವಲ ಕವಾಯತು ಮಾತ್ರ ನಡೆಸುವುದಕ್ಕೆ ನಿರ್ಧರಿಸಲಾಗಿದೆ. ಉಕ್ರೇನ್ ನಮ್ಮ ಶಸ್ತ್ರಾಸ್ತ್ರಗಳ ಮೇಲೆ ನಿಗಾ ಇಡಬಹುದು ಅನ್ನೋ ಉದ್ದೇಶದಿಂದ ಶಸ್ತ್ರಾಸ್ತ್ರ ರಹಿತ ವಿಜಯೋತ್ಸವಕ್ಕೆ ರಷ್ಯಾ ಸಜ್ಜಾಗಿದೆ. ಇಸ್ಲಾಮಿಸ್ಟ್ ಬೋಕೋ ಹರಾಮ್ ಉಗ್ರಗಾಮಿಗಳು ಚಾಡ್ನಲ್ಲಿ ಭಾರಿ ಹಿಂಸಾಚಾರ ನಡೆಸಿದ್ದಾರೆ. ಮಿಲಿಟರಿ ನೆಲೆ ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ದು 23 ಸೈನಿಕರು ಸಾವಿಗೀಡಾಗಿದ್ದಾರೆ. 26 ಮಂದಿ ಗಾಯಗೊಂಡಿದ್ದಾರೆ. ಇರಾನ್ನ ರಾಜಧಾನಿ ಟೆಹರಾನ್ನ ಶಾಪಿಂಗ್ ಮಾಲ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ದುರ್ಘಟನೆಯಲ್ಲಿ 11 ಜನ ಸಜೀವ ದಹನವಾಗಿದ್ದಾರೆ. ಕಟ್ಟಡದಲ್ಲಿ 250ಕ್ಕೂ ಹೆಚ್ಚು ಮಳಿಗೆಗಳು ಇದ್ದು ಎಲ್ಲವೂ ಸುಟ್ಟು ಕರಕಲಾಗಿದೆ. ಇಂಡೋನೇಷ್ಯಾದ ಸುಮಾತ್ರದ ದ್ವೀಪದಲ್ಲಿ ಬಸ್ ಮತ್ತು ತೈಲ ಟ್ಯಾಂಕರ್ ಮಧ್ಯೆ ಭೀಕರ ಅಪಘಾತ ಸಂಭವಿಸಿದೆ. ಡಿಕ್ಕಿ ಸಂಭವಿಸ್ತಾ ಇದ್ದಂತೆ ಬಸ್ ಮತ್ತು ಟ್ಯಾಂಕರ್ ಹೊತ್ತಿ ಉಳಿದಿದೆ. ಈ ವೇಳೆ 16 ಮಂದಿ ಸಜೀವ ದಹನಗೊಂಡಿದ್ದಾರೆ. ನಿರಂತರವಾಗಿ ಸುರಿತಾ ಇರುವ ಧಾರಾಕಾರ ಮಳೆಗೆ ಮಲೇಷ್ಯಾ ತತ್ತರಿಸಿ ಹೋಗಿದೆ. ಭೀಕರ ಪ್ರವಾಹ ಸೃಷ್ಟಿಯಾಗಿದ್ದು ಸಾವಿರಾರು ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೌಲಾಲಂಪುರ್ನ ಕುಚೈಲಾಮಾ ನಗರ ಸಮುದ್ರದಂತೆ ಭಾಸವಾಗ್ತಾ ಇದೆ. ಸಂತ್ರಸ್ತರ ರಕ್ಷಣೆಗೆ ಸೇನೆ ಧಾವಿಸಿದೆ. ಅಬುದಾಬಿಯಲ್ಲಿ ಕೇರಳ ವಲಸಿಗ ಅಬ್ದುಲ್ ರಶೀದ್ ಎಂಬಾತ 64 ಕೋಟಿ ರೂಪಾಯಿಗಳ ಲಾಟರಿಯನ್ನು ಗೆದ್ದಿದ್ದಾರೆ. ಕೆಲ ವರ್ಷಗಳಿಂದ ಅಬುದಾಬಿಯಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡಿಕೊಂಡಿದ್ದ ರಶೀದ್ 6 ವರ್ಷಗಳಿಂದ ಲಾಟರಿ ಟಿಕೆಟ್ ಅನ್ನು ಖರೀದಿಸ್ತಾ ಇದ್ರಂತೆ. ಏಪ್ರಿಲ್ 19ರಂದು ಖರೀದಿಸಿದ್ದ ಟಿಕೆಟ್ಗೆ ಅದೃಷ್ಟ ಖುಲಾಯಿಸಿದೆ.